ಜಗದಾದಿ ಜಗದ್ಗುರು ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಶ್ರೀಮಠದ ಶಿವಲಿಂಗೇಶ್ವರರ ಕರ್ತೃ ಗದ್ದುಗೆಗೆ ಹಣೆ ಮಾಡಿದು ಎನ್ನ ಆತ್ಮಬಂಧು ಆತ್ಮಗುರುಗಳು ನನಗೆ ಯೋಗವನ್ನು ಹೇಳಿಕೊಟ್ಟಂಥ ಈ ಪರಿಸರದಲ್ಲಿ ಯೋಗವನ್ನು ಕಲೀಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಈಗ ಶಿವಯೋಗವನ್ನು ಕಲಿಸಿ ನನ್ನನ್ನು ಏನೋ ಒಂದು ನನ್ನಲ್ಲಿ ಇರ್ತಕ್ಕಂಥ ತಪ್ಪು ತಡಿಗಳನ್ನು ತಿದ್ದಿಸುವ ನನ್ನ ಮಾರ್ಗದರ್ಶಕ ಗುರುಗಳಾದ ಶ್ರೀಮನ್ರಿಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಅಪ್ಪಾಜಿಯವರ ಪಾದಾರವಿಂದಕ್ಕೆ ಹಣೆ ಮಾಡಿದು ತಮ್ಮೆಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಅಪ್ಪ ಬಸವಣ್ಣನವರ ಚಿಜ್ಯೋತಿಗೆ ಹಣೆ ಮಾಡಿದು ನನ್ನ ತೊದಲು ನುಡಿಗಳನ್ನು ಹಿರಿಯರ ಎದುರಿಗೆ ಗುರುಗಳ ಎದುರಿಗೆ ಬಹಳ ಜ್ಞಾನಿಗಳು ಇವರೆಲ್ಲ ತಾವೆಲ್ಲ ನಿಮ್ಮೆಲ್ಲರ ಎದುರಿಗೆ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದಕ್ಕೂ ಇವತ್ತು ನನಗೆ ಸಾರ್ಥಕ ಆಗಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಏನು ಅಂದು ಅಪ್ಪ ಬಸವಣ್ಣನವರು ಅನುಭವ ಮಂಟಪದ ಪರಿಕಲ್ಪನೆಯನ್ನು ಕಂಡಿದ್ದರು, ಅದನ್ನು ಇವತ್ತು ಬಸವನ ಬಾಗೇವಾಡಿಯಲ್ಲಿ ವಿರಕ್ತ ಮಠದಲ್ಲಿ ಜೀವಂತವಾಗಿ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಕಣ್ಣುಗಳೇ ಪಾವನ. ಈ ಒಂದು ಪೀಠ ಸಾಮಾನ್ಯ ಪೀಠ ಅಲ್ಲ. ಇದರ ಮೇಲೆ ಕುಳಿತುಕೊಳ್ಬೇಕಾದ್ರೆ ನಮ್ಮ ಸತ್ಯ ಮುಂದಿನ ಬದುಕನ್ನು ಸತ್ಯವಾಗಿ ನಾವು ನಡೆದಾಗಲೇ ಈ ಪೀಠಕ್ಕೆ ಒಂದು ಘನತೆ ಬರ್ತದೆ ಮತ್ತು ಅದಕ್ಕೆ ನಾವು ನಮ್ಮ ಸಮರ್ಪಣೆಯನ್ನು ನಾವು ಸಲ್ಲಿಸಿದ್ದೇವೆ ಅಂತೇಳಿ ಅರ್ಥ. ಇದು ಇಷ್ಟೇ. ಪ್ರಾರಂಭದಲ್ಲಿ ನೇರವಾಗಿ ಬಸವಣ್ಣನವರನ್ನು ಸ್ಮರಣೆ ಮಾಡ್ತಕ್ಕಂಥ ಅವರದೇ ವಚನವನ್ನು ಹಾಡಿ ಮುಂದಿನ ನನ್ನ ವಚನವನ್ನು ಕೂಡ ಒಂದಿಷ್ಟು ಹಾಡಿ ಆ ವಿಷಯ ವಿಶ್ಲೇಷಣೆಗೆ ಬರ್ತಾ ಇದ್ದೇನೆ. ಹಾಡಿದಡುವೆ ಎನ್ನೊಡೆಯನ ಹಾಡುವೆ, ಹಾಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲಾ ತೋರಿ, ಒಡೆಯಂಗೊಡಲಾ ತೋರಿ, ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗೊಡಲಾ ತೋರಿ, ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ, ದೇವರಿಗೆ ಶರಗೊಡ್ಡಿ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಈಗ ನನಗೆ ಕೊಟ್ಟಂಥ ವಚನವನ್ನು ಕೇವಲ ಒಂದೆರಡು ಲೈನ್ನಲ್ಲಿ ಹಾಡಿ ಅದರ ವಿಶ್ಲೇಷಣೆಯನ್ನೇ ಮಾಡ್ತಾ ಇದ್ದೇನೆ. ಭವಬಂಧನ ಭವಪಾಶವಾದ, ಭವಬಂಧನ ಭವಪಾಶವಾದ, ಕಾರಣವೇನಯ್ಯ, ಭವಬಂಧನ ಭವಪಾಶವಾದ, ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೇನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದೇನಾಗಿ, ಭವಬಂಧನ ಭವಪಾಶವಾದ, ಕಾರಣವೇನಯ್ಯ, ಅರಿದಡೆ ಹೊತ್ತಲಿವೆನೇ
ಅರಿದಡೆ ಹೊತ್ತಲಿವೇನೆ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಕಾರಣವೇನಯ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಸಂಸಾರ ಬಂಧನದಲ್ಲಿ ಸಾಗ್ತಾ ಇದ್ದೇವೆ. ಇವತ್ತು ಏನಾಗಿದೆ ಅಂದರೆ ಬಂಧನ ಅಂತಕ್ಕಂಥ ಪದವನ್ನು ಬಸವಣ್ಣನವರು ಅಲ್ಲಿ ಬಳಸಿದ್ದಾರೆ. ಬಂಧನ ಅಂದರೆ ಇವತ್ತು ಯಾರಿಗೂ ಬಂಧನ ಆಗಿ ಬರೋದಿಲ್ಲ. ಸ್ವಾತಂತ್ರ್ಯವನ್ನು ನಾವು ಬಯಸ್ತೀವಿ. ಇಲ್ಲಿ ಶಬ್ದಶಃ ಒಂದಿಷ್ಟು ಅರ್ಥಗಳನ್ನು ಹೇಳ್ಕೊತಾ ಹೋದರೆ ಭವಬಂಧನ ಇದು ಸಂಸಾರ, ಭವಪಾಶ ಅಂದ್ರೆ ದುಃಖ, ದುಃಖ ಭವಪಾಶ ಅಂದರೆ ದುಃಖ. ಈ ಆನಂದವಾಗಿ ನಡೀತಕ್ಕಂಥ ಸಂಸಾರ ಯಾತ್ರೆಯಲ್ಲಿ ನಾವು ಭವಪಾಶ ಅಂತಕ್ಕಂಥ ಆ ದುಃಖದಲ್ಲಿ ಮುಳುಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತ ಅಂದರೆ ಅದಕ್ಕೆ ಬಸವಣ್ಣನವರು ತಮ್ಮನ್ನೇ ತಾವೇ ಆತ್ಮವಿಮರ್ಶೆ ಮಾಡಿಕೊಂಡು ಹೇಳ್ತಾರೆ. ಏನಪ್ಪ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಆ ಲಿಂಗಯ್ಯನನ್ನು ಮರೆತಿದ್ದೇ ಇದಕ್ಕೆ ಕಾರಣ ಅಂತೇಳಿ ಹೇಳ್ತಾರೆ. ಒಪ್ಕೊಂಡು ಬಿಡ್ತಾರೆ ಅವರು. ಆದರೆ ನೀವು ದುರದೃಷ್ಟವಶಾತ್ ನಮಗೆ ಏನಾಗಿದೆಯಪ್ಪ ಅಂದ್ರೆ ನಾವು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಯಾರಲ್ಲೂ ಇಲ್ಲ ಇವತ್ತಿನ ದಿನದಲ್ಲಿ. ಅದಕ್ಕೆ ಆ ಪೂಜ್ಯರು ಇಂಥ ಸತ್ಸಂಗವನ್ನು ಏರ್ಪಡಿಸಿದ್ದಾರೆ. ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅದನ್ನು ಎಷ್ಟು ಹಾಡಿ ಹೊಗಳಿ ಕೊಂಡಾಡಿದರೂ ನನಗೆ ಈ ಜನ್ಮದಾಗ ಸಾಧ್ಯನೇ ಇಲ್ಲ. ಮುಂದೆ ಭವಬಂಧನಕ್ಕೆ ಬಂದು ಈ ಭವಪಾಶ ದುಃಖ ಸಾಗರದಲ್ಲಿ ಮುಳುಗಬೇಕಾದ್ರೆ ಏನಾರ ಕಾರಣ ಇರಬೇಕಿದು. ಕೇಳ್ತಾರವ್ರು, ಕಾರಣವೇನಯ್ಯ, ಯಾಕೆ ನಾ ಏನು ತಪ್ಪು ಮಾಡಿದ್ದೀನಿ? ನಾನು ಏನು ಮಾಡಿದ್ದೀನಿ? ಲಿಂಗಯ್ಯನಂತಕ್ಕಂಥ ಈ ಪೃಥ್ವಿಗೆ ನನ್ನನ್ನು ತಂದಂಥ ಲಿಂಗಯ್ಯನ ಸ್ವರೂಪಿಯಾದಂಥ ಆ ದೇವರನ್ನು ನಾನು ಅಕ್ಷರಶಃ ಮರೆತು ಹೊಂಟಿದ್ದೇನೆ, ನಾನು ಸ್ಮರಿಸೇ ಇಲ್ಲ. ಅಂದ್ರೆ ದೇವರಂದ್ರೆ ಯಾರು? ದೇವರಂದ್ರೆ ನಿರ್ಗತಿಕರು, ಅಸಹಾಯಕರು, ನನ್ನ ಬೆನ್ನಿಗೆ ಹುಟ್ಟಿದಂಥ ಏನು ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ಆಗಿರಬಹುದು, ಅವರು ಅವರ ಬದುಕಿನಲ್ಲಿ ಅಸಹಾಯಕ ಪರಿಸ್ಥಿತಿಯನ್ನು ನನ್ನ ಕಣ್ಣೆದುರಿಗೇನೆ ಸಾಗಿಸ್ತಾ ಇದ್ದಾರೆ. ಏನೋ ನನಗೆ ದೇವರು ಒಂದಿಷ್ಟು ಕೊಟ್ಟಿರಬಹುದು, ₹1 ಹೆಚ್ಚು ಕೊಟ್ಟಿರಬಹುದು, ಆದರೆ ಅವರಲ್ಲಿ ಇರ್ತಕ್ಕಂಥ ಆ ದೌರ್ಭಾಗ್ಯವನ್ನು ಅವರಿಗೆ ಆಸರಾಗಿ ನನ್ನ ಕೈಗಳು ಹೋಗ್ತಾ ಇಲ್ಲ. ಹೋಗಲಿಕ್ಕೆ ಮನಸ್ಸು ಇದೆ, ಆದರೆ ಆ ಕರ್ಮ, ಆ ಏನು ಪ್ರಾರಬ್ಧ ಅಂತಕ್ಕಂಥದ್ದು ಅದರಲ್ಲಿ ಬಿದ್ದು ನಾನು ಮುಳುಗಿ ಒದ್ದಾಡ್ತಾ ಇದ್ದೆ. ಇದು ಇಷ್ಟೇ ದೇವರಂದ್ರೆ. ದೀನರು, ದಲಿತರು, ದುರ್ಬಲರು, ಅಸಹಾಯಕರು ಅಂದ್ರೆ ಇದು ಬದುಕು ಏನದಪ್ಪ ಅಂದ್ರೆ ಜೊತೆಗೆ ಎಲ್ಲರನ್ನು ಕರ್ಕೊಂಡು ಹೋಗುವುದೇ ಒಂದು ಜೀವನ ಇದು. ಅದಕ್ಕೆ ನಾನು ಖಂಡಿತ ದೇವರನ್ನು ನಾನು ಮರೆತು ಬಿಟ್ಟಿದ್ದೇನೆ. ದೇವರ ಸ್ವರೂಪಿಗಳ ಕಷ್ಟದಲ್ಲಿರುವವ್ರನ್ನ ಖಂಡಿತ ಮರೆತಿದ್ದೇನೆ. ಅದಕ್ಕೆ ನಾನು ತಾಪವನ್ನು ಉಣ್ತಾ ಇದ್ದೇನೆ. ಆ ತಾಪ ಯಾವುದೋ ರೂಪದಲ್ಲಿ ನನ್ನನ್ನು ಬಾಧಿಸ್ತಾ ಇದೆ. ಇನ್ನೊಂದು ಮುಂದೆ ಹೇಳ್ತಾರೋ ಅವರು ಮುಂದಿನ ಸಾಲಿನಲ್ಲಿ, ಹಿಂದಿನ ಸಿರಿಯಲ್ಲಿ ಜಂಗಮವ ಮರೆದೆನಾಗಿ. ಇದು ನಮ್ಮ ಆದಿಗೊಂಡ ಸರ್ ಹೇಳ್ದಂಗೆ ದೀರ್ಘ, ಒತ್ತಕ್ಷರ, ಕಾಮ ನಾನು ಓದಿರಬಹುದು, ಆದರೆ ವಚನ ಸಾಹಿತ್ಯದ ಅಧ್ಯಯನ ಶೀಲ ನಾನಲ್ಲ. ಏನು ನನಗೆ ಒಪ್ಕೋತೀನಿ ನಾನು ಬಸವಣ್ಣನವರ ಸಾಕ್ಷಿಯಾಗಿ, ಅಪ್ಪರ ಸಾಕ್ಷಿಯಾಗಿ ಸುಳ್ಳು ಹೇಳಬಾರ್ದು, ತಪ್ಪು ಮಾಡಬಾರ್ದು, ಇನ್ನೊಬ್ಬರು ಇದು ಇಷ್ಟ ಸ್ವಲ್ಪ ಕಳಬೇಡ ಕೊಲ್ಲಬೇಡ ವಿಷಯ ನೋಡೋದು ಇಂಥವೆಲ್ಲ ಸಾಲಿ ಕಲಿಯುವಾಗ ಓದಿದ್ದು ಅಷ್ಟ. ಆದರೆ ವಚನ ಸಾಹಿತ್ಯವನ್ನು ಓದಬೇಕಾಗಿದೆ, ಇನ್ನೂ ಓದಬೇಕಾಗಿದೆ. ಆ ಅಪ್ಪ ಬಸವಣ್ಣನವರು ಒಂದು ಕೃಪೆ ಮಾಡಿ ನನ್ನಲ್ಲಿಯೂ ಕೂಡ ಬರೆಸಿದ್ದಾರೆ. ಅದು ಆ ಮಾತು ಬೇರೆ, ಅದು ಮುಂದೆ ಹೇಳ್ಬೋದು. ಆದ್ರೆ ಅಪ್ಪ ಬಸವಣ್ಣನವರು ಹೇಳ್ತಾರೆ, ನನ್ನ ಶ್ರೀಮಂತಿಕೆ ಸಿರಿಯ ಸೊಕ್ಕಿನಲ್ಲಿ ಜಂಗಮರನ್ನು ನಾನು ನಿಂದಿಸಿದ್ದೇನೆ, ತೇಜೋವಧೆ ಮಾಡಿದ್ದೇನೆ. ಇಲ್ಲಿ ಜಂಗಮರಂದರೆ ಬೇರೆ ಯಾರೂ ಅಲ್ಲ, ಶಿವಶರಣರು. ಅವರು ತಮ್ಮ ಪಾಡಿಗೆ ಸತ್ಯ ಶುದ್ಧವಾದಂಥ ಜೀವನವನ್ನು ಸಾಧಿಸಿಕೊಂಡು ಅವರು ಹೊಂಟಿದ್ದಾರೆ. ಈ ಸಮಾಜದಲ್ಲಿರ್ತಕ್ಕಂಥ
ಅಂದ್ರೆ ಶಿವಶರಣರು ಯಾರಪ್ಪ? ಸತ್ಯ ನುಡಿಯೋರೇ. ಯಾರದನ್ನು ತಿನ್ನಲಾರ್ದೇ ಅವರು ತಮ್ಮ ಪಾಡಿಗೆ ತಾವು ಜೋಪಡಿಯಲ್ಲಿ ಏನೋ ಇರ್ತಾರ, ಹೆಂಗೆ ಬಾಳೆ ಮಾಡ್ಕೊಂತಿತ್ತ ನೋಡಿ. ಇದು 25 ವರ್ಷ ಆದರೂ ಇದು ಹಿಂಗೆ ಅದ, 30 ವರ್ಷ ಆದರೂ ಹಿಂಗೆ ಅದ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಈ ಅಪವಿತ್ರ ಕೈಗಳಿಂದ ಏನು ಮುಟ್ಟಿದ್ದೇನೆ, ಅಪವಿತ್ರ ಕೈಗಳಿಂದ ಈ ಬಿಲ್ಲ ಒಪ್ಪತ್ರೆಯನ್ನು ಮುಟ್ಲಿಕ್ಕೆ ನಾನು ಅರ್ಹನೇ ಅಂತಕ್ಕಂಥ ಆತ್ಮವಿಮರ್ಶೆ ನಮಗಿಲ್ಲ. ಆದರೆ ಸತ್ಯ ಶುದ್ಧ ಜೀವನ ಮಾಡ್ತಕ್ಕಂಥ, ಮಾಡಿ ಹೋಗ್ತಕ್ಕಂಥ ಸಾಮಾನ್ಯ ಜನರಲ್ಲಿರ್ತಕ್ಕಂಥ ಜಂಗಮರನ್ನು ನಾನು ತೇಜೋವಧೆ ಮಾಡಿ ಗೈಗೈಸಿ ನಗ್ತಾ ಇದ್ದೇನೆ. ಇದು ನನಗೆ ಅರಿವಿಗೆ ಬರ್ತಾ ಇಲ್ಲ. ಅದಕ್ಕೆ ನಾನು ಈ ಜನ್ಮದಾಗ ಈ ಭವಪಾಶ ದುಃಖವನ್ನು ಪಡಲಕ್ಕೆ ಹತ್ತಿದ್ದೀನಿ ನಾನು ಅಂಥೇಳಿ. ಅದಕ್ಕೆ ಅವರ ಕೂಡಲ ಸಂಗಮನಲ್ಲಿ ಕೊನೆಯದಾಗಿ ಸೆರಗೊಡ್ಡಿ ಬೇಡ್ತಾರೆ. ಅವ್ರು ಏನು ಬೇಡ್ತಾರ? ಸಾಕು ನನಗೆ ಇಲ್ಲಿಗೆ ನನಗೆ ತಿಳಿದು ಬಿಡ್ತು ಎಲ್ಲ. ಇನ್ನು ಮುಂದಾದರೂ ನಾನು ಇದುವರೆಗೂ ಈ ಕ್ಷಣದವರೆಗೂ ಮಾಡಿದ್ದು ಸಾಕು ನನಗೆ. ಇನ್ನು ಮುಂದಾದರೂ ನಾನು ಬದುಕಲಿಕ್ಕೆ ಹೊತ್ತಲೀವೇನೆ ಅಂತಕ್ಕಂಥ ಒಂದು ಪದ ಅಂದ್ರೆ ಎಳ್ಕೊಂಡು ನಾನು ಇನ್ನು ಮುಂದೆ ಈ ಸಂಸಾರ ಬಂಧನ ಅರ್ತಿದ್ದೇನೆ, ಇದನ್ನು ಹೊತ್ತುಕೊಂಡು ಹೋಗಲಿಕ್ಕೆ ನನಗೆ ಕೂಡಲ ಸಂಗಮ ದೇವ ನನಗೊಂದು ಅವಕಾಶ ಕೊಡುವ ದೇವರೇ ಅಂತಕ್ಕಂಥ ಬಸವಣ್ಣನವರು ವಿನಮ್ರ ಭಾವದಿಂದ ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡಿಕೊಂಡು ಏನು 4 ಸಾಲನ್ನು ಬರೆದಿದ್ದಾರೆ. ಇದು 4 ಸಾಲ ಖಂಡಿತ ಅಲ್ಲ, ಅದು ಏನು ಹೇಳಬಾರ್ದದು. ಅದಕ್ಕೆ ಪ್ರತಿಯೊಂದು ವಚನದಲ್ಲಿ ದಿನಾನು ಇಲ್ಲಿ ಎಷ್ಟು ಸತ್ಸಂಗ ನಡೀತಾ ಇದೆ, ಪ್ರತಿಯೊಂದು ಸಾಲನ್ನು ಶಬ್ದಶಃ ಅರ್ಥ ಮಾಡಿಕೊಂಡ್ರೆ ಭಾಳ ಭಾಳ ಅಂದ್ರೆ ಭಾಳ. ಒಂದು ಮಾತು ಬರೆದಿದ್ದು ನೆನಪಾಗ್ತಾಯಿದೆ ನನಗೆ. ನಾವು ಹಚ್ಚಿದ ಬೆಂಕಿಯ ಬೂದಿ, ನಾವೇ ಹಚ್ಚಿದ, ನಮ್ಮ ಕೈಯಿಂದಲೇ ಹಚ್ಚಿದ ಬೆಂಕಿಯ ಬೂದಿ ತಡವಾಗಿ ಆದರೂ ಒಂದಲ್ಲ ಒಂದು ದಿನ ನಮ್ಮ ಕಣ್ಣಿನಲ್ಲಿ ಅದು ಬಿದ್ದೇ ಬೀಳುತ್ತದೆ. ಇದು ಶತಸಿದ್ಧ. ಯಾಕಂದರೆ ಹಿಂದಿನ ಜನ್ಮದ ಒಂದು ದೃಷ್ಟಾಂತವನ್ನು ಬಸವಣ್ಣನವರು ಬರೀಬೇಕಾದ್ರೆ ಸುಮ್ಮನೆ ಅಲ್ಲದು. ನಾವು ಮಾಡಿದ ಪಾಪ ಕ್ರಮಾದಿಗಳು ಯಾವುದೇ ಒಂದು ಸಂದರ್ಭದಲ್ಲಿ ಮುಂದೊಂದಿದ ನಮಗೆ ನಾವು ಹೋಗಿರಬಹುದು. ನಮ್ಮ ಮುಂದೆ ಮಕ್ಕಳಿಗಾದರೂ, ನಮ್ಮ ಹೆಂಡ್ರಿಗಾದರೂ, ನಮ್ಮ ಮನೆತನದ ಗೌರವಕ್ಕಾದರೂ ಯಾವುದೋ ಒಂದು ಸಂದರ್ಭದಲ್ಲಿ ಚ್ಯುತಿ ಬಂದು ಅದು ಪ್ರಾಯಶ್ಚಿತ್ತ ಆಗಲೇಬೇಕು ಅಂತಕ್ಕಂಥ ದೃಷ್ಟಿಕೋನ ಅಪ್ಪ ಬಸವಣ್ಣನವರು ಇಂಥ ದಿವ್ಯ ಜ್ಞಾನಿಗಳು ಕೊಟ್ಟಿದ್ದಾರಲ್ಲ, ಭಾಳ ಅನ್ನಿಸ್ತದೆ. ಇವತ್ತು ನಾವು ಏನು ಮಾಡ್ತೀವಿ? ಡಾಂಬಿಕ ಭಕ್ತಿಯನ್ನು ಮಾಡ್ತೀವಿ. ಗುಡಿಗೆ ಹೋಗಿ ಗುಡಿ ಸುತ್ತಿ ಬಿಟ್ರೆ ಸಾಕಂಥೇಳಿ ನಾವು ಗುಡಿಗೆ ಒಲಿಸ್ಕೊಳ್ಳಕ್ಕೆ ಹೋಗ್ತೀವಿ. ಅವ ಒಲಿಲಿಕ್ಕಂದ್ರೆ ರೋಧಿಸ್ತೀವಿ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ಕೇಳಬೇಕಂತ ನಾವು ಹೋಗ್ಯವಂತೆ ಹೊರತಾಗಿ ನಾವು ಸಮರ್ಪಣಾ ಭಾವದಿಂದ ಅಲ್ಲಿ ಹೋಗಿಲ್ಲ ಅಂತಲೇ ಅರ್ಥ ಅದು. ಅದಕ್ಕೆ ಇಂಥ ಡಾಂಬಿಕ ಜೀವನ ನಮಗೆ ಬೇಡ. ಅದಕ್ಕೆ ಬಸವ ಸ್ಮಾರಕದ ಬಗ್ಗೆ ಒಂದು ಭಾಳ ವರ್ಷಗಳ ಹಿಂದೆ ಏನೋ ಒಂದು ಬರೆದಿದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೇನೆ ಅಪ್ಪ ಬಸವಣ್ಣನವರ ಕುರಿತಾಗಿ. ಸಮಾಜದಲ್ಲಿ ಇನ್ನೊಂದು ಭಾಳ ನಡೀತಾ ಇದೆ. ಏನಂದ್ರೆ ಹೆತ್ತವರನ್ನು ದೂರೀಕರಿಸೋದು. ಏನಾಗಿದೆ, ಎಲ್ಲರೂ ವಿದ್ಯಾವಂತರೇ. ಈಗಿನ ಕಾಲದಾಗಂತೂ ಎಲ್ಲರೂ ವಿದ್ಯಾವಂತರೇ. ಅದಕ್ಕೆ ಭಾಳ ವರ್ಷಗಳ ಹಿಂದೆ ಒಂದು ನೆನಪಾಗ್ತಾಯಿದೆ. ಕಲಿತವರ ತಂದೆ ತಾಯಿಗೋಸ್ಕರ ಕಟ್ಟಿಸಿದನೊಂದು ವೃದ್ಧಾಶ್ರಮ. ಆ ಗೋಡೆಯ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಎಂಥ ಇದಕ್ಕಿಂತ ದುರದೃಷ್ಟವಶಾತ್ ಏನೂ ಇಲ್ಲ ಅಂಥೇಳಿ. ಅದಕ್ಕೆ ಬಸವ ಸ್ಮಾರಕದ ಬಗ್ಗೆ ಬರೀ ಕಟ್ಟಡವಲ್ಲ, ಕಡಲಾಚೆ ಜನರನ್ನು ಕೈ ಮಾಡಿ ಕರೆಯುವ ಕಾಯುವಿಕೆವೇ ಕೈಲಾಸ ಎಂದವನ ಜನ್ಮಸ್ಥಳ ನಮ್ಮ ಬಸವ ಸ್ಮಾರಕ. ಇದು ನಮ್ಮದು. ಹೊರಗೆ ನಿಂತು ನೋಡಿದಾಗ ನನ್ನ ಅಂತರಂಗ ಸುದ್ದಿಯಾಯಿತು. ಒಳಗೆ ಹೋಗಿ ಬರುವಷ್ಟರಲ್ಲಿ ನನ್ನ ಬಹಿರಂಗವೂ ಸುದ್ದಿಯಾಯಿತು. ಈ ಮಣ್ಣಿನ ಸ್ಪರ್ಶಕ್ಕಾಗಿ ಹಾತೊರೆದ ನನ್ನ ಜನ್ಮ ಪಾವನವಾಯಿತು. ದಿಟದ ನಾಗರ ಸುತ್ತಾಡುವ ದೇವಾಲಯ ಅಲ್ಲ ಇದು. ದಿಟದ ನಾಗರಗಳು ಬಂದು ಇದನ್ನು ಸ್ಪರ್ಶ ಮಾಡಿ ಆಯ್ತಪ್ಪ ನನ್ನ ಪಾವನ ಜನ್ಮ ಆಯ್ತು ಅಂತೇಳಿ ಅಂದ್ಕೊಂಡು ಅಷ್ಟಕ್ಕೆ ಬಿಡುವುದು ಇದು ಅಲ್ಲ, ಕಟ್ಟಡ ಅಲ್ಲ. ಇದು ಏನಪ್ಪ ಅಂದ್ರೆ ಬದುಕಿನ ಗತಿಯನ್ನೇ ಬದಲಿಸುವ ವಚನಾಲಯ. ಅಂದ್ರೆ ವಚನ ಸಾಹಿತ್ಯವನ್ನು ಓದಲಾರದೆ ಬಸವಣ್ಣನವರ ಕೆಲಸ ನಾವು ಏನು ಮಾಡಿದ್ರೂ ಅದು ಅಸಮರ್ಪಕ, ಸಾಧ್ಯನೇ ಇಲ್ಲ, ಮುಟ್ಟುವುದೇ ಇಲ್ಲದು ಗುರಿ.
ಇವತ್ತು ಎಲ್ಲ ಜ್ಞಾನಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂದ್ರೆ ಎಲ್ಲ ಕಡೆ ಕೇಳ್ತಾ ಇದ್ದೇವೆ, ಅಪ್ಪರಿಗೂ ಗೊತ್ತಿದ್ದು ವಿಷಯ ಏನಂದ್ರೆ ಯುವಕರನ್ನು ಈ ಒಂದು ಸತ್ಪಥಕ್ಕೆ, ವಚನ ಸಾಹಿತ್ಯದ ಸತ್ಪಥಕ್ಕೆ ತರುವುದು ಹೆಂಗೆ. ಈಗೆಲ್ಲ ನಮಗೇನೋ ಸ್ವಲ್ಪ ನಮಗೆ ಸಂಸಾರದ ಪೆಟ್ಟು ಬಿದ್ದರೆ ನಾವು ತಿಳ್ಕೊಂಡೇವೆ ಚಂದಾಗ ನಡಿಬೇಕಂಥೇಳಿ. ಆದರೆ ಯುವಕರ ಕಣ್ಣಿಗೆ ಈ ಸಾಹಿತ್ಯವನ್ನು ಬೀಳಿಸೋದರ ಹೆಂಗೆ, ನಾವು ಮುಂದೆ ಹೋಗಿಂದ ಅವರು ಖಂಡಿತ ಓದ್ತಾರೆ ಅಂತಕ್ಕಂಥ ಯಾವ ಆಶಾಭಾವನೆಯೂ ನಮ್ಮಲ್ಲಿ ಉಳೋದಿಲ್ಲ. ಅವತ್ತು ಭಾಳಷ್ಟು ಜನರು ಏನು ಹೇಳ್ತಾರೆ, ಕಂಠಪಾಠ ಸ್ಪರ್ಧೆಗಳನ್ನ ಇಡ್ರಿ, ಕಂಠಪಾಠ ಸ್ಪರ್ಧೆಗಳನ್ನ ಇಡ್ರಿ ಮಕ್ಕಳಿಗೆ ಅಂಥೇಳಿ. ಅದಕ್ಕೆ ಅಪ್ಪಾರು ಅವರು ಭಾಳ ದೂರದೃಷ್ಟಿ ಇದ್ದದೇ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾವು ಈ ಒಂದು ಆಧ್ಯಾತ್ಮ ಸಮಿತಿ ವತಿಯಿಂದನೇ ಯಾರಿಗೆ ಬಿಡುವುದು ಅವರು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ಇಟ್ಕೊಂಡು ಕನ್ನಡ ಸಾಹಿತ್ಯ ಪದಾಧಿಕಾರಿಗಳು ಎಲ್ಲರೂ ಅದಾರ. ನಮ್ಮ ಹಿರಿಯರಂತರೂ ಭಾಳ ಮಾರ್ಗದರ್ಶನ ಮಾಡ್ಲಿಕ್ಕೆ ಭಾಳ ಮುಂದಿರ್ತಾರೆ. ವಚನ ಹೈಸ್ಕೂಲ್ ಮತ್ತು ಕಾಲೇಜುಗಳಿಗೆ ಹೋಗಿ ವಚನ ಕಂಠಪಾಠ ಸ್ಪರ್ಧೆಯನ್ನು ಇಟ್ಟು ಅವ್ರನ್ನ ನೇಮಿಸಿ ಮತ್ತು ಮುಂದೆ ಪ್ರತಿ ವಾರ ನಡೀತದೆ. ಅವ್ರನ್ನ ಕರ್ಕೊಂಬಂದು ಅವರಿಗೆ ಇಲ್ಲಿ ಬಹುಮಾನಗಳನ್ನು ಕೊಡುವ ಕೆಲಸ ಆಯ್ತಂದ್ರೆ ಇದು ಗ್ಯಾರಂಟಿ ವಚನ ಸಾಹಿತ್ಯ ಮುಂದೆ ಆ 100 ಮಕ್ಕಳಲ್ಲಿ ಒಂದು ಮಗುವಾದರೂ ಕಲಿತದೆ, ಅಳವಡಿಸ್ಕೊತ ಮತ್ತು ಅದು ಮುಂದೆ 1000 ಜನರಿಗೆ ಅದು ಇರುತ್ತಕ್ಕಂದು ಹೇಳ್ಕೊತ ಹೋಗ್ತದೆ. ಅದಕ್ಕೆ ಅಪ್ಪ ಬಸವಣ್ಣನವರ ವಚನ ಸಾಹಿತ್ಯ ಇದು ಹಂಗೆ ಮುಂದುವರಿಬೇಕು. ಮತ್ತು ಇನ್ನೊಂದಿಷ್ಟು ಕೆಲವು ವಿಚಾರಗಳನ್ನು ನಾನು ಹಿರಿಯರ ಒಂದು ಸಮಿತಿಯ ಮುಂದೆ ಆಮೇಲೆ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಇದುವರೆಗೂ ನನ್ನ ಏನೋ ನಾನಂತರೂ ಹೆಚ್ಚು ಓದಿದವಲ್ಲ, ಕೇವಲ ITI ಎಲೆಕ್ಟ್ರಿಷಿಯನ್, BA 1ರಲ್ಲಿನ ಅರ್ಧಕ್ಕೆ ಮೊಟಕುಗೊಳಿಸ್ತಾವೆ. ಆದರೆ ಏನೋ ಒಂದು ಕನ್ನಡ ಸಾಹಿತ್ಯವನ್ನು ಓದಿಕೊಳ್ಳುವಂಥ ಒಂದು ನನ್ನಲ್ಲಿ ತುಡಿತ ಇರೋದರಿಂದ 4 ತೊದಲ ನುಡಿಗಳನ್ನು ತಮ್ಮರಿಗೆ ಸಲ್ಲಿಸಿದ್ದೇನೆ. ಮತ್ತು ಏನಾದರೂ ತಪ್ಪು ತಡಿಗಳಲ್ಲಿ ವಿಶ್ಲೇಷಣೆಯಲ್ಲಿ ಏನಾದರೂ ತಪ್ಪು ತಡಿಗಳಾಗಿತ್ತಂದ್ರೆ ನನ್ನನ್ನು ಕ್ಷಮಿಸಬೇಕಂತ ಹೇಳಿ ಕೇಳಿಕೊಂಡು ನನ್ನ ವಾಕ್ಸ್ಪತ್ರಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಬಸವೇಶ್. ಮಾಡಿದ್ದಾರೆ ಪ್ರಭಾಕರ್ ಕೇಳದ ಸರ್ ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ, ಇದೀಗ ಹಿರಿಯರಾದಂಥ ನಿವೃತ್ತ ಪ್ರೊಫೆಸರ್ ಆದಂಥ PL ಹಿರೇಮಠ ಸರ್ ಅವರು ಒಂದಿಷ್ಟು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕು ಅಂತ ಅವರಲ್ಲಿ ಭಿನ್ನ. ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳ ಅಡಿದಾವರಿಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ಸನ್ಮಿತ್ರರೇ, ಹಿರಿಯರೇ, ಸಹೋದರಿಯರೇ, ಇವತ್ತು ಖೇಡದವರು ತಮ್ಮ ವಚನ ವಿಶ್ಲೇಷಣೆಯಲ್ಲಿ ಈ ವಚನವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದನಾಗಿ, ಅರಿದಡಿ ಸಂಸಾರವ ಹೊದ್ದಲಿದನೇ ಕೂಡಲ ಸಂಗಮ ದೇವ. ಇಲ್ಲಿ ಈ ಭವಬಂಧನ ಅನ್ನುವಂಥದ್ದು ಇವತ್ತು ನಾವೆಲ್ಲ ಆ ಭವಬಂಧನದಲ್ಲಿ ಸಿಲ್ಕೊಂಡಿದ್ದೀವಿ, ಸಂಸಾರದಲ್ಲಿ ಸಿಲ್ಕೊಂಡಿದ್ದೀವಿ. ಈ ಭವಬಂಧನ ಎನ್ನುವಂಥದ್ದು ಒಂದು ಜಂಜಾಟ, ಇದು ಹೋರಾಟ. ಜನ್ಮವಿಡೀ ನಾವು ಹೋರಾಟವನ್ನು ಮಾಡ್ತಾನೆ ಈ ಭವಬಂಧನವನ್ನು ಪಾರಾಗಿ ಹೋಗಬೇಕಾಗಿರ್ತಕ್ಕಂಥದ್ದು ಜಾಣ್ಮೆಯ ಮತ್ತು ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಮುಟ್ಟುವಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿ ಈ ಸಂಸಾರಕ್ಕೆ ಬಂದಿವೆಯಪ್ಪ ಅಂತಂದಮೇಲೆ ಅದರಲ್ಲಿ ಯಶಸ್ವಿ ಆಗಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ತಪ್ಪು ನಿರ್ಧಾರಗಳು, ಸ್ವಯಂ ಅಪರಾಧಗಳು ನಮ್ಮನ್ನು ಜಂಜಾಟಕ್ಕೆ ಸಿಲುಕ್ತವೆ. ನಾವು ಏನನ್ನೋ ಮಾಡಬೇಕು ಅಂತ ಹೋಗ್ತೀವಿ, ಆದರೆ ಅವು ತಿರುಮುರುವಾಗಿ ನಮಗೆ ಪಾಶವಾಗಿ ಮಾರ್ಪಡ್ತವೆ. ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ನಿರ್ಣಯಗಳು ಸಮಯೋಚಿತವಾಗಿರಬೇಕು ಮತ್ತು ಅವು ದೂರದೃಷ್ಟಿಯನ್ನು ಹೊಂದಿರಬೇಕು. ಭವಿಷ್ಯತ್ತಿನಲ್ಲಿ ನಮಗಾಗ್ತಕ್ಕಂಥ ಆತಂಕಗಳು, ಅಡ್ಡಿ, ಇವೆಲ್ಲವುಗಳನ್ನು ಗಮನದಲ್ಲಿಸಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಭವಬಂಧನ ಸಲೀಸಾಗಿ ಆಗ್ತದೆ ಎನ್ನುವಂಥದ್ದು. ಅನೇಕ ಸಲ ನಮ್ಮ ಸ್ವಯಂಕೃತ ಅಪರಾಧಗಳೇ ನಮ್ಮನ್ನು ಈ ಭವಬಂಧನದಲ್ಲಿ ಸಿಲುಕ್ತವೆ. ನಮ್ಮ ದುಶ್ಚಟಗಳು, ನಾವು ತೆಗೆದುಕೊಳ್ತಕ್ಕಂಥ ಅನೇಕ ತಪ್ಪು ನಿರ್ಧಾರಗಳು, ಇವುಗಳಿಂದ ನಮ್ಮ ಸಂಸಾರದಲ್ಲಿ ಅನೇಕ ಸಂಕಷ್ಟಗಳನ್ನು ನಾವು ಎದುರಿಸ್ತೀವಿ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದವನಾಗಿ, ಅಂದರೆ ಇವತ್ತು ಹಿಂದಿನ ಜನ್ಮದಲ್ಲಿ ನಾನು ಲಿಂಗಾರ್ಚನೆಯನ್ನು, ಲಿಂಗವನ್ನು ಮರ್ತಿದ್ದೇನೆ ಎನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡ್ರೆ, ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನಾನು ಈ ದೇವರನ್ನು ಆರಾಧಿಸುವಂಥ, ಪೂಜಿಸುವಂಥ ಕೆಲಸವನ್ನು ನಾನು ಅಷ್ಟಾಗಿ ಮಾಡಲಿಲ್ಲ. ಅದರ ಪರಿಣಾಮವನ್ನು ನಾವು ಇವತ್ತು ಎದುರಿಸ್ತಿದ್ದೀವಿ.
ಯಾಕಂತಂದರೆ ಹಿಂದಿನ ನಮ್ಮ ಪೂರ್ವಜರಲ್ಲಿ ಒಂದು ಭಾವನೆ ಇತ್ತು, ಏನು ಅಂತಂದ್ರೆ ಪೂರ್ವಜನ್ಮ ಪುನರ್ಜನ್ಮ ಅನ್ನುವಂಥ ಕಲ್ಪನೆಗಳಿದ್ದು. ಇವತ್ತಿನ ದಿನ ಅದನ್ನು ಭಾಳ ಜನ ನಂಬೋದಿಲ್ಲ. ಪೂರ್ವಜನ್ಮ ಪುನರ್ಜನ್ಮ ಎನ್ನುವಂಥದ್ದು ಇವತ್ತು ಇದೆಯೋ ಇಲ್ಲವೋ ಅದು ಯಾರಿಗೂ ಗೊತ್ತಿಲ್ಲ. ಕೆಲವು ವಿಚಾರಗಳು ಬಹಳಷ್ಟು ನಿಗೂಢದಾವ ನಮ್ಮಲ್ಲಿ, ಅವುಗಳಿಗೆ ಉತ್ತರ ಇಲ್ಲ. ಅದಕ್ಕೆ DVG ಅವರು ಹೇಳ್ತಾರೆ ನೋಡ್ರಿ, ಮರಣದ ಮುಂದೇನು, ಪ್ರೇತವೋ ಭೂತವೋ, ಪುನರ್ಜನ್ಮವೋ ಪರಲೋಕವೋ, ಹಿಂದಿರುಗಿ ಬಂದಿಲ್ಲ ವರದಿ ತಂದಿಲ್ಲ ಹೊಲಿನಿನ್ನ ತುಟಿಗಳನ್ನು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಈ ಪೂರ್ವಜನ್ಮ ಮತ್ತು ಪುನರ್ಜನ್ಮ ಇವು ಇಲ್ಲ ಎನ್ನುವಂಥ ದಿಶೆಯೊಳಗೆ DVG ಅವರು ಹೇಳ್ತಾರೆ. ಮರಣದ ಮುಂದೇನು, ಮರಣದ ನಂತರ ಮುಂದೆ ಏನದ, ಪ್ರೇತವೋ ಭೂತವೋ, ಅದೇನು ಭೂತವೋ ಪ್ರೇತವೋ ಆಗ್ತದೋ ಏನು ಹಾಂಗೋ, ಅಥವಾ ಪರಲೋಕವೋ ಪುನರ್ಜನ್ಮವೋ, ಪರಲೋಕದಲ್ಲಿ ಇರ್ತೀವಿಯೋ ಸ್ವರ್ಗ ಅಥವಾ ನರಕದಲ್ಲಿ ಇರ್ತೀವಿಯೋ ಅಥವಾ ಪುನರ್ಜನ್ಮವನ್ನು ಹುಟ್ಟಿ ಬರ್ತೀವಿಯೋ, ಒಂದಂತೂ ಗೊತ್ತಿಲ್ಲ. ಹಿಂದಿರುಗಿ ಬಂದಿಲ್ಲ ವರದಿ ತಂದಿಲ್ಲ. ಯಾರೂ ಹೋದವರು ಹಿಂದಿರುಗಿ ಬಂದಿಲ್ಲ, ಯಾರೂ ವಾಪಸ್ ಬಂದಿಲ್ಲ, ಅವರೇನು ಯಾವುದೂ ವರದಿ ತಂದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಜನ್ಮದಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥದ್ದನ್ನು ಅತ್ಯಂತ ಉತ್ಕೃಷ್ಟವಾಗಿ ಸಾಧಿಸಿದರೆ ಅದು ಒಳ್ಳೆಯದಾಗ್ತದೆ ಎನ್ನುವಂಥದ್ದು ನಾನು ಭಾಳ ಸಲ ಹೇಳ್ತಿರ್ತೇನೆ. ಜೀವನದಲ್ಲಿ ಮುಂದೆ ಬರಬೇಕಾಯ್ತಂದ್ರೆ 2 ಸಂಗತಿಗಳನ್ನು ನಾವು ನೆನಪಿಲಿಟ್ಕೊಳ್ಬೇಕಂತಂದ್ರೆ, ಒಂದು ಎಲ್ಲರೂ ಮಾಡುವುದನ್ನೇ ಅತ್ಯುತ್ತಮವಾಗಿ ಉತ್ಕೃಷ್ಟವಾಗಿ ಮಾಡಬೇಕು, ಇನ್ನೊಂದು ಯಾರೂ ಮಾಡದಿರುವುದನ್ನು ಮಾಡಿ ತೋರಿಸ್ಬೇಕಂತ. ಎಲ್ಲರೂ ಮಾಡುವುದನ್ನೇ ಅತ್ಯುತ್ತಮವಾಗಿ ಮಾಡಿದರೆ ನಾವು ಈ ಭವಬಂಧನವನ್ನು ಅತ್ಯಂತ ಸುಲಭವಾಗಿ ಜಯಿಸ್ಬೋದು. ಯಾಕಂದರೆ ನಾವು ಎಲ್ಲರೂ ಉದ್ಯೋಗ ಮಾಡ್ತೀವಿ, ಎಲ್ಲರೂ ಬೇರೆ ಬೇರೆ ಕಾಯಕಗಳನ್ನು ಮಾಡ್ತೀವಿ, ಎಲ್ಲರೂ ಮಾಡ್ತಿರ್ತಾರೆ. ಆದರೆ ಎಲ್ಲರೂ ಮಾಡುವುದನ್ನೇ ಅತ್ಯುತ್ತಮವಾಗಿ ಮಾಡಬೇಕು ಒಂದು. ಇನ್ನು ಎರಡನೇದ್ದು ಸ್ವಲ್ಪ ಕಷ್ಟ ಸಾಧ್ಯ, ಅದು ಯಾರೂ ಮಾಡದಿರುವುದನ್ನು ಮಾಡಿ ತೋರಿಸ್ಬೇಕು. ಸ್ವಲ್ಪ ಕಷ್ಟ ಸಾಧ್ಯ, ಅದು ಕೆಲವು ಜನ ಸಾಧಿಸ್ತಾರೆ ಅದನ್ನು. ಯಾರೂ ಮಾಡದಿರು, ಇಲ್ಲಿ ಜಗತ್ತಿನೊಳಗೆ ಯಾರೂ ಮಾಡದಿರುವುದನ್ನು ಮಾಡಿ ತೋರಿಸ್ತಕ್ಕಂಥದ್ದು ಅದು ಒಂದು. ಈ ಎರಡರೊಳಗೆ ಯಾವುದಾದ್ರೂ ಒಂದನ್ನು ನಾವು ಸಾಧಿಸ್ತೀವಂತಂದ್ರೆ ನಾವು ಮುಂದೆ ಬರ್ತೀವಿ ಎನ್ನುವಂಥದ್ದು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಏನು ಅಂತಂದರೆ, ಈಗ ನಮ್ಮನ್ನು ಜೀವನದೊಳಗೆ ಮುಂದೆ ಹೋಗು ನಾವು ಒಬ್ಬನೇ ಅಂತ ಜೀವನದೊಳಗೆ ನಮಗೆ ಭಾಳ ಆರ್ಥವಾಗಿ ಹೇಳವ ಅಂತಂದ್ರೆ ಬಸ್ ಕಂಡಕ್ಟ್ರ್ ಅಂತಾರೆ. ಬಸ್ ಕಂಡಕ್ಟ್ರ್ ಯಾಕಂತಂದ್ರೆ ಹಿಂದಕ್ಕೆ ಬಸ್ಗಳು ಹತ್ತಿದ ತಕ್ಷಣ, ಯಾಕಂದ್ರೆ ಬಸ್ಗಳಿಗೆ ಹಿಂದೆ ಬಾಗಿಲಿದ್ದು ನೀವು ಅಬ್ಸರ್ವ್ ಮಾಡಿರ್ಬೇಕು. ಹಿಂದೆ ಬಾಗಿಲಿದ್ದು ಹತ್ತಿದ ತಕ್ಷಣ ಏನಂತಿದ್ದ ನಾವು ಕಂಡಕ್ಟ್ರ್, ಮುಂದಕ್ಕೆ ನಡ್ರಿ ಅಂತಿದ್ದವ. ಮುಂದಕ್ಕೆ ಸಾಗಿಸ್ತಿದ್ದ ನಮ್ಮನ್ನು, ಮುಂದಕ್ಕೆ ಹೋಗ್ರಿ ಅಂತ ಒದರ್ತಿದ್ದ. ಅಷ್ಟು ಏನು ಕರಳಿಗೆ ಹಚ್ಕೊಂಡು ಮುಂದಕ್ಕೆ ಕಳ್ಸಂತಂದ್ರೆ ಕಂಡಕ್ಟರ್ ಒಬ್ಬನೇ ಅಂತ. ಆದರೆ ಇವತ್ತು ಏನಾಗಿಬಿಟ್ಟದ್ರಿ, ಇವತ್ತು ಬಸ್ಸುಗಳು ತಮ್ಮ ವಿನ್ಯಾಸವನ್ನು ಬದಲು ಮಾಡಿದ್ರಿಂದ ಬಸ್ಸಿನ ಬಾಗಿಲ ಮುಂದೆ ಬಂದುಬಿಟ್ಟದು. ಈಗ ಹತ್ತಿದ ತಕ್ಷಣ ಏನಂತಾನೆ, ಹಿಂದಕ್ಕೆ ನಡ್ರಿ ಅಂತಾನೆ. ಅವನು ಕೂಡ ನಮ್ಮ ಹಿಂದಕ್ಕೆ ಹೋಗ್ತಾನೆ, ಅಣ್ಣವರ ಹಿಂದಕ್ಕೆ ನಡ್ರಿ ಅಂತ ಹಿಂದಕ್ಕೆ ಕಳಿಸ್ತಾನೆ, ನಾ ಮುಂದಕ್ಕೆ ಕಳಿಸೋರು ಯಾರೂ ಇಲ್ಲ ಅಂತ. ಹಾಗೆ ಇವತ್ತು ಜೀವನದೊಳಗೆ ನಾವು ಮುಂದಕ್ಕೆ ಬರಬೇಕಾತಂದ್ರೆ ಅನೇಕ ಜನರ ಒಂದು ಮಾರ್ಗದರ್ಶನವೂ ಕೂಡ ನಮಗೆ ಬೇಕಾಗ್ತದೆ, ಅನೇಕ ಜನರ ಒಂದು ಉಪದೇಶಗಳು ಕೂಡ ನಮಗೆ ಬೇಕಾಗ್ತದೆ. ಆ ದಿಶೆಯೊಳಗೆ ನಾವು ಹೋದೆವಂತಂದ್ರೆ ಈ ಭವಬಂಧನವನ್ನು ನಾವು ಸುಲಭವಾಗಿ ಸಾಗಿಸಬಹುದು ಎನ್ನುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಒಡನಾಡಿಗಳು, ನಮ್ಮ ಸ್ನೇಹಿತರು, ಆಪ್ತರು ಇವರೆಲ್ಲರ ಒಂದು ಏನಂತೀರಿ ಮೋಸದಿಂದ, ಕಪಟದಿಂದ ನಾವು ಸಿಲುಕಿ ಬಿಡ್ತೀವಿ, ಈ ಜಂಜಾಟದಲ್ಲಿ ಸಿಲುಕಿ ಬಿಡ್ತೀವಿ. ಆದ್ದರಿಂದ ಈ ಭವಬಂಧನ ಅನ್ನುವಂಥದ್ದು ಅಷ್ಟೊಂದು ಸಲೀಸಾಗಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯ ತನ್ನ ಆಯುಷ್ಯವನ್ನು ತಾನೇ ಮೊಟಕುಗೊಳಿಸ್ತಾನೆ. ಈ ದುಶ್ಚಟಗಳಿಗೆ ಬಲಿಯಾಗಿ ಅನೇಕ ಜನ ವ್ಯಕ್ತಿಗಳು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಇದು ಯಾಕಂತಂದ್ರೆ ನಾವು ಮಾಡಿರ್ತಕ್ಕಂಥದ್ದು. ನಮ್ಮ ದುಶ್ಚಟಗಳನ್ನು ನಾವು ಬಿಟ್ಟೇವಂತಂದ್ರೆ ಆರೋಗ್ಯವಾಗಿರ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಇವತ್ತು ಆರೋಗ್ಯ ಕ್ಷೇತ್ರ ಬಹಳಷ್ಟು ಸುಧಾರಣೆಯಾಗಿದೆ ಇವತ್ತಿನ ದಿನ. ಇವತ್ತೇ ಸಾಯ್ತಾನಪ್ಪ ಅಂತಂದ್ರೂ ಕೂಡ ಇನ್ನೂ 1 ವರ್ಷ 2 ವರ್ಷ ಅವನ ಸಾವನ್ನು ಮುಂದೂಡುವಂಥ ಒಂದು ಆರೋಗ್ಯ ಕ್ಷೇತ್ರ ಇವತ್ತು ನಮ್ಮಲ್ಲಿ ಮುಂದುವರೆದಿದೆ. ಇವತ್ತು ಭೌತಿಕವಾಗಿ ನಾವು ನೋಡಿದಾಗ ಜಗತ್ತಿನೊಳಗೆ ನಮ್ಮ ದೇಶ ಆರ್ಥಿಕತೆಯಲ್ಲಿ 5ನೇ ರಾಷ್ಟ್ರ ಅದ ಇವತ್ತಿನ ದಿನ. ಇಲ್ಲಿವರೆಗೆ ನಮ್ಮ ದೇಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ತಿರಲಿಲ್ಲ ಜಗತ್ತಿನೊಳಗೆ. ಇವತ್ತು ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ, ಇನ್ನೊಂದೆರಡು ವರ್ಷದಲ್ಲಿ ಅದು 3ನೇ ಸ್ಥಾನಕ್ಕೆ ಬರ್ತದೆ ಎನ್ನುವಂಥದ್ದು.
ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಬಹಳಷ್ಟು ಸುಧಾರಣೆ ಆಗಿದೆ. ಇವತ್ತು ಸರಾಸರಿ ನಮ್ಮ ವಯಸ್ಸು, ನಮ್ಮ ಮರಣದ ವಯಸ್ಸು ಹೆಚ್ಚಾಗ್ತಾ ಇದೆ, ಪ್ರತಿ ವರ್ಷ ಹೆಚ್ಚಾಗ್ತದೆ. ಮೊದಲೆಲ್ಲ 40-50 ವರ್ಷ ಸರಾಸರಿ ವಯಸ್ಸಿತ್ತು. ಇವತ್ತು 67-68ಕ್ಕೆ ಬಂದದ್ದು ಇವತ್ತಿನ ದಿನ. ಸರಾಸರಿ ಒಬ್ಬ ಮನುಷ್ಯ ನಮ್ಮ ಭಾರತದಲ್ಲಿ 67-68 ವರ್ಷ ಬದುಕ್ತಾನಂತ, ಸರಾಸರಿ ಇದು. ಹೀಗೆ ಆರೋಗ್ಯ ಕ್ಷೇತ್ರವೂ ಕೂಡ ಬಹಳಷ್ಟು ಮುಂದುವರೆದ್ರಿಂದ ನಾವು ಈ ಭವಬಂಧನದಲ್ಲಿ ಆರೋಗ್ಯವಂತರಾಗಿ ಬಾಳಿದಾಗ ನಾವು ಸುಲಭವಾಗಿ ಈ ಸಂಸಾರವನ್ನು ಜಯಿಸ್ಬೋದು ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ವ್ಯಕ್ತ ಮಾಡ್ತಾ ಇದ್ದೀನಿ. ಅದೇ ಥರನಾಗಿ ಮುಂದೆ ಹಿಂದಣ ಸಿರಿಯಲ್ಲಿ ಜಂಗಮ ಮರದನಾಗಿ ಅರಿದಡಿ ಸಂಸಾರವ ಹೊದ್ದಲಿಯನೇವನೇ ಕೂಡಲ ಸಂಗಮ ದೇವ. ಇದು ಹಿಂದಣ ಸಿರಿಯಲ್ಲಿ, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸಿರಿಯಲ್ಲಿ ಶ್ರೀಮಂತಿಕೆಯಲ್ಲಿ ಇದ್ದೇನೋ, ಆವಾಗ ಜಂಗಮವನ್ನು ಮರ್ತಿದ್ದೇನೇನು. ಆದ್ದರಿಂದ ಅಂದರೆ ಲಿಂಗ ಪೂಜೆ, ದೇವರು, ಈ ಭಾವನೆಗಳನ್ನು ನಾವು ಹಿಂದಿನ ಜನ್ಮದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದೇನೆ ಎನ್ನುವಂಥ ಭಾವಾರ್ಥದಲ್ಲಿ ಅಲ್ಲಿ ಬಸವಣ್ಣವರು ತಮ್ಮ ವಿಚಾರವನ್ನು ವ್ಯಕ್ತ ಮಾಡ್ತಿದ್ದಾರೆ. ಈ ಒಂದು ವಚನದ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಕಾರವನ್ನು ಕೇಳಲು ಹೇಳಿದ್ದಾರೆ. ಇನ್ನು ಅದರ ಬಗ್ಗೆ ವಿಶೇಷವಾಗಿ ಅದಕ್ಕೆ ನಾನು ಒಲ್ಲೆಂದೆ. ಯಾಕಂತಂದ್ರೆ ಒಮ್ಮೆಲೇ ಆ ವಚನವನ್ನು ಕೊಟ್ಟು ವಿಶ್ಲೇಷಣೆ ಮಾಡುವಂತಂದ್ರೆ ನಮಗೂ ಕೂಡ ಕಷ್ಟ ಸಾಧ್ಯನೇ. ಯಾಕಂತಂದ್ರೆ ಅದನ್ನು ಅರ್ಥವನ್ನು ಅರಿತುಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾರಿಭಾಷಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಹೇಳಿದರೆ ಹೆಚ್ಚು ಯೋಗ್ಯ ಅನ್ನುವಂಥದ್ದು ನನ್ನ ಭಾವನೆ. ಆದರೂ ಕೂಡ ಶ್ರೀಗಳು ಹೇಳಿದರು, ಅದನ್ನು ಸ್ವಲ್ಪ ಹೇಳ್ರಿ ಅಂತಂದರು. ಅದಕ್ಕೆ ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇವತ್ತಿನ ದಿನ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿವರೆಗೂ PL ಹಿರೇಮಠ್ ಸರ್ ಅವರು ತಮ್ಮ ಅನುಭವವನ್ನು, ಯಾಕಂದರೆ ಪ್ರೊಫೆಸರ್ಗಳಿಗೆ ಅವಕಾಶವನ್ನು ಯಾವಾಗ ಬೇಕಾದರೂ ಕೊಟ್ಟರೂ ಕೂಡ ನಿಭಾಯಿಸ್ತಾರೆ ಅನ್ನೋದಕ್ಕೆ ಇವತ್ತಿನ PL ಹಿರೇಮಠ್ ಅವರ ಉಪನ್ಯಾಸ ನಮಗೆಲ್ಲರಿಗೂ ಕೂಡ ಹಿಡಿಸ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಈ ಜನ್ಮ ಮತ್ತು ಸಿರಿ ಮತ್ತು ಬಂಧನ ಇವೆಲ್ಲವನ್ನು ಕೂಡ ಶರಣರು ಭಾಳ ವಿಚಾರವಾಗಿ ಅದನ್ನು ಬಳಸ್ತಾ ಬಂದಿದ್ದಾರೆ. ಪ್ರತಿ ಒಬ್ಬ ಮನುಷ್ಯನಲ್ಲಿ ಕೂಡ ಇವೆಲ್ಲವೂ ಕೂಡ ತೊಡಗ್ತವೆ. ಭವಬಂಧನ, ಭವಪಾಶವ ಮತ್ತು ಇದರೊಳಗಡೆ ಈ ಜನ್ಮ ಅಥವಾ ಹಿಂದಿನ ಜನ್ಮದಲ್ಲಿ ಏನಾಯಿತು ಏನಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನೆನಪಿಸ್ತಾರೆ. ಲಿಂಗವ ಪೂಜಿಸಿದೆ ಅಥವಾ ಮರೆತೆ ಅನ್ನೋದನ್ನು ಇಲ್ಲಿ ಕೂಡ ಅವರು ಭಾಳ ಉತ್ತಮವಾಗಿ ಅವರ ಪರಿಕಲ್ಪನೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ನಾವು ಏನು ಮಾಡೋದು ಅಂತಂದ್ರೆ, ಈ ವಚನದ ಸ್ಥಳ ಸಂಸಾರ ಹೇಯ ಸ್ಥಳದಲ್ಲಿರ್ತಕ್ಕಂಥ ವಚನ ಇರುವುದರಿಂದ ಸಂಸಾರದಲ್ಲಿ ನಾವು ಯಾವ ರೀತಿಯಾಗಿ ಸದ್ಗತಿಯನ್ನು ಕಾಣುವಂಥದ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಶರಣರು ಹೇಳಿಕೊಡ್ತಾರೆ. ಕೇಡ ಸರ್ ಹೇಳಿದ ಹಾಗೆ ಯಾವಾಗಲೂ ಕೂಡ ಭವಬಂಧನದಲ್ಲಿರುವಾಗ ನಾವು ಏನೆಲ್ಲ ಪಾಪ ಕರ್ಮಗಳನ್ನು ಮಾಡ್ತೇವೆ, ನಾವು ಪುಣ್ಯ ಕರ್ಮಗಳನ್ನು ಮಾಡ್ತೇವೆ, ಯಾವುದ್ಯಾವುದಕ್ಕೆ ನಾವು ಅತ್ಯಂತ ಆಸಕ್ತಿಯನ್ನು ತೋರಿಸ್ತೇವೆ, ಮಾಡುವಂಥ ಕಾರ್ಯದಲ್ಲಿ ಅಥವಾ ಕಾಯಕದಲ್ಲಿ ನಿಷ್ಠೆ, ಸತ್ಯ, ಶುದ್ಧವಾಗಿ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಜ್ಞಾಪಕ ಮಾಡಿಕೊಳ್ಬೇಕು. ಇವೆಲ್ಲವನ್ನು ಕೂಡ ಜಯಿಸಿದಾಗ ಮಾತ್ರ ಭವಬಂಧನದಿಂದ ನಾವು ಮುಕ್ತಿಗೊಳ್ಳಲಿಕ್ಕೆ ಸಾಧ್ಯ. ಅದು ಯಾವ ರೀತಿ ಸಂಸಾರದ ಕಾರ್ಯತಾಪತ್ರಗಳಲ್ಲಿಯೂ ಕೂಡ ಇವೆಲ್ಲವೂ ಬಂದಾಗೂ ಕೂಡ ಇವುಗಳನ್ನು ನಾವು ಕೂಡಲ ಸಂಗಮ ದೇವನಿಗೆ ಅರ್ಪಿತವಾಗಿ ನಮ್ಮ ಬದುಕನ್ನು ನಾವು ಬದುಕಿದ್ದೀವಿ ಅಂದರೆ ನಮ್ಮದು ಸಂಸಾರ ಭಾಳಷ್ಟು ಸುಂದರವಾಗಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶಕರಾಗಿ ನಾವು ನಮ್ಮ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ವಚನದ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ಸಂಸಾರದಲ್ಲಿರ್ತಕ್ಕಂಥದ್ದು ಅಂದರೆ ಸಂಸಾರ ಹೊಂದಿದಲ್ಲಿ ಅಂತ ಕೊನೆಯದಾಡಿ, ಅರಿದಡೆ ಸಂಸಾರ ಹೊಂದಿದಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ಹಿಂದಿನ ಜನ್ಮದಲ್ಲಿ ಆದಂಥ ಸಮಯದಲ್ಲಿ ನಾವು ಲಿಂಗ ನಿರೀಕ್ಷೆ ಮಾಡಿದೆಯೋ ಇಲ್ಲೋ ಅಥವಾ ಜಂಗಮ ಪೂಜೆಯನ್ನು ಮಾಡಿದೆಯೋ ಇಲ್ಲೋ, ಅದೆಲ್ಲವನ್ನು ಕೂಡ ಮೀರಿ ಈ ಜನ್ಮದಲ್ಲಿ ನಾವು ಬಂದಿದ್ದೀವಿ. ಸಂಸಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು
ಅರಿದಡಿ ಸಂಸಾರ ಹೊಂದಿದಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಂಸಾರದಲ್ಲಿ ನಾವು ಅರಿಯುವಂಥ ಕೆಲಸವನ್ನು ಮಾಡಿದರೆ ಇವೆಲ್ಲವೂ ಕೂಡ ಕೂಡಲ ಸಂಗಮ ದೇವನಿಗೆ ಅರ್ಪಿತವಾಗ್ತದೆ, ಅವನ ಒಲಿವೆ ನಮಗಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಭಾಳ ಸುಂದರವಾಗಿ ಈ ವಚನದ ಮುಖಾಂತರ ವಿಶ್ಲೇಷಣೆ ಆಗಿದೆ. ನಾವು ನಮ್ಮ ಈ ಸಂಸಾರ ಬಂಧನಗಳ ಭಾಳಷ್ಟು ಇರತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಜಂಜಾಟವನ್ನು ನಾವು ನೋಡ್ತಾ ಹೋಗ್ತೀವಿ. ಸಂಸಾರ ಅಂದರೆ ಜಂಜಾಟ, ಸಂಸಾರ ಅಂದರೆ ತಾಪತ್ರೆ ಅಂತ ಹೇಳ್ತೀವಿ. ಆದರೆ ಇವೆಲ್ಲವನ್ನೂ ಕೂಡ ನಮ್ಮನ್ನು ನಿಭಾಯಿಸಲಿಕ್ಕೆ, ನಮ್ಮನ್ನು ಸರಿ ಹಾದಿಯಲ್ಲಿ ತರಲಿಕ್ಕೆ, ಸರಿಯಾದ ಮಾರ್ಗದರ್ಶನವನ್ನು ನಮಗೆ ಕೊಡಲಿಕ್ಕೆ ನಮಗೆ ಅತ್ಯಂತ ಮಾರ್ಗದರ್ಶನ ಮಾಡತಕ್ಕಂತಹ ವಚನ ಸಾಹಿತ್ಯ ನಮ್ಮ ಜೊತೆಗಿದೆ. ಅಪ್ಪ ಬಸವಣ್ಣವರ ಕೊಟ್ಟು ಹೋದಂಥ ವಚನ ಸಾಹಿತ್ಯವನ್ನು ನಾವು ನಿತ್ಯ ಒಂದೊಂದು ವಚನಗಳನ್ನು ನಾವೇ ಓದಿ ಅದನ್ನು ಅರ್ಥೈಸಿಕೊಂಡ್ರೆ ನಮ್ಮ ಜನ್ಮ ಕೂಡಲ ಸಂಗಮನಿಗೆ ಅರ್ಪಿತವಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಮುಖಾಂತರ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ, ಇವತ್ತು ನಾಳೆ ಏನು ಹೋಗ್ತಕ್ಕಂಥ ಉಳುವಿಯ ಕಾರ್ಯಕ್ರಮಕ್ಕೆ